ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗಾಯ್ಸ್, ಏನಂತ ಅಂದರೆ ನಮ್ಮ ಜೀವನದಲ್ಲಿ ನಾವು ಕೆಲವೊಂದು ಸಲ ಬೆಳಿಗ್ಗೆ ಎದ್ದ ತಕ್ಷಣವೇ ನಾವು ಕೆಲವೊಂದು ತಪ್ಪುಗಳನ್ನ ನಾವು ಮಾಡಿಬಿಡ್ತೀವಿ. ಆಯಿತಾ? ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪುಗಳನ್ನ ಮಾಡಿಬಿಡ್ತೀವಿ. ಆ ತಪ್ಪುಗಳೇ ಗಾಯ್ಸ್ ನಮಗೆ ನಮ್ಮ ಬಡತನಕ್ಕೆ ಕಾರಣವಾಗೋದು ಆ ತಪ್ಪುಗಳೇ. ಆಯಿತಾ? ಯಾವ ರೀತಿ ನಾವು ತಪ್ಪುಗಳನ್ನ ಬೆಳಿಗ್ಗೆ ಎದ್ದ ತಕ್ಷಣವೇ ಕೆಲವೊಂದು ತಪ್ಪುಗಳನ್ನ ನಾವು ಮಾಡಬಾರ್ದು, ಅದು ಯಾವ್ದ್ಯಾವುದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಒಂದು ಲೈಕ್ ಅನ್ನೋದು ಇನ್ನೊಬ್ರ ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ ಲೈಕ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ. ಓಕೆನಾ? ಸೊ ಹಾಗೆಯೇ ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಕೋಲ್ಡ್ ಆಗಿದೆ ಗಾಯ್ಸ್. ಅಕಸ್ಮಾತ್ ಏನಾದರೂ ವಾಯ್ಸ್ ಏನಾದರೂ ನಿಮಗೆ ಸ್ವಲ್ಪ ಏನಾದರೂ ಇದಾದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಯಾರು ಕೂಡ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹಾಗೆಯೇ ನಿಮ್ಮ ಒಂದು ಲೈಕ್ ಅನ್ನೋದು ಯಾಕೆ ಮೇಡಮ್ ಈ ಥರ ಇನ್ನೊಬ್ರ ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ಒಂದು ಲೈಕ್ ಅಂತ ನೀವು ಕೇಳ್ಬೋದು. ಪ್ರತಿ ಒಂದು ವಿಡಿಯೋದಲ್ಲೂ ನಾನು ನಿಮಗೆ ಹೇಳ್ತೀನಿ. ಯಾಕಂತಂದರೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋರು ಇರ್ತಾರೆ ಅಲ್ವಾ, ಅವ್ರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳೋದಷ್ಟೇ. ಅಂದರೆ ರೆಗ್ಯುಲರ್ ಆಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಒಂದು ಲೈಕ್ ಅನ್ನೋದು ಗಾಯ್ಸ್, ನೀವು ಆದಷ್ಟು ಲೈಕ್ ಕೊಟ್ಟಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ಸರಿನಾ? ಲೀಕ್ ಆದರೆ ನಿಮ್ಮಂಥವ್ರದ್ದು ಕಷ್ಟ ಅಂತಂದರೆ ನಮ್ಮ ಥರ ನಿಮ್ಮ ಥರ ಇರೋರು ತುಂಬ ಜನ ಕಷ್ಟದಲ್ಲಿ ಇರ್ತಾರೆ ಅಲ್ವಾ, ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಅನ್ನೋದು ಹೆಲ್ಪ್ ಆಗುತ್ತೆ. ಸರಿನಾ? ಈ ವಿಡಿಯೋನ ನೋಡಿಕೊಂಡು ಅವರು ಕೂಡ ಕೆಲವೊಂದು ತಪ್ಪುಗಳೇನಾದರೂ ಮಾಡ್ತಾ ಇದ್ರೆ ತಿದ್ಕೊಳ್ಳಿ. ಹಾಗೆಯೇ ಅವ್ರ ಕಷ್ಟಕ್ಕೆ ಒಂದು ಪರಿಹಾರಗಳಾಗಿರಬಹುದು, ಅವ್ರ ಸಮಸ್ಯೆಗೆ ಯಾವುದಾದ್ರೂ ಒಂದು ತಂತ್ರಗಳಾಗಿರಬಹುದು, ಚಿಕ್ಕ ಪುಟ್ಟ ತಂತ್ರಗಳು ಪರಿಹಾರಗಳನ್ನ ಮಾಡಿಕೊಂಡು ಅವರು ಕೂಡ ನಮ್ಮ ಥರನೇ ನಿಮ್ಮ ಥರನೇ ಅವ್ರ ಕಷ್ಟನ ಕಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ. ದಯವಿಟ್ಟು ಒಂದು ಲೈಕ್ನ ಕೊಡಿ. ಓಕೆನಾ? ಓಕೆ, ಬನ್ನಿ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್, ಬೆಳಿಗ್ಗೆ ಎದ್ದ ತಕ್ಷಣವೇ ನಾವು ಕೆಲವೊಂದು ತಪ್ಪುಗಳನ್ನ ಮಾಡಿಬಿಡ್ತೀವಿ. ಆಯಿತಾ? ಇನ್ನು ಕೆಲವರು ಹೆಂಗಿರ್ತಾರೆ ಅಂತಂದರೆ ಗಾಯ್ಸ್, ಎಷ್ಟೇ ಕಷ್ಟಪಡ್ತಾರೆ, ತುಂಬಾ ಕಷ್ಟಪಡ್ತಾರೆ, ಬೆಳಗಿಂದ ಸಂಜೆವರೆಗೂ ಕೂಡ ಕಷ್ಟಪಟ್ಟು ದುಡಿತಾರೆ, ಹಾಗೆಯೇ ಪ್ರಾಮಾಣಿಕವಾಗಿ ಕೂಡ ಇರ್ತಾರೆ. ಆಯಿತಾ? ಅಂಥವರು ಹಿಂದೆನೇ ಉಳಿದಿರ್ತಾರೆ, ತುಂಬ ಕಷ್ಟಗಳನ್ನೇ ಅನುಭವಿಸ್ತಾ ಇರ್ತಾರೆ, ಅವ್ರಿಗೆ ಸಮಸ್ಯೆಗಳನ್ನೋದು ಬರ್ತಾ ಇರುತ್ತೆ. ಆಯಿತಾ? ಇನ್ನು ಕೆಲವರಿಗೆ ಏನು ಅಂತಂದರೆ ಅವ್ರಿಗೂ ಕೂಡ ಸುಖ ಶಾಂತಿ ಇರುತ್ತೆ, ಸಂಪತ್ತು ತುಂಬಿ ತುಳುಕ್ತಾ ಇರುತ್ತೆ. ಆಯಿತಾ? ಶ್ರೀಮಂತಿಕೆ ಅನ್ನೋದನ್ನ ಅವರು ಅನುಭವಿಸ್ತಾ ಇರ್ತಾರೆ. ಅವ್ರಿಗೆ ಈಗ ಬರ್ತಾನೆ ಇರುತ್ತೆ ಹಣ ಗಾಯ್ಸ್. ಆಯಿತಾ? ಲಕ್ಷ್ಮೀ ದೇವಿ ತುಂಬಾ ಒಲ್ದುಬಿಟ್ಟಿರ್ತಾಳೆ. ಆಯಿತಾ? ಯಾಕೆ ಈ ಥರ ಅವರು ಮಾತ್ರ ಈ ಥರ ಶ್ರೀಮಂತಿಕೆ ಅನ್ನೋದು ದುಡ್ಡು ಹಣ ಅವ್ರಿಗೆ ಮತ್ತೆ ದುಪ್ಪಟ್ಟಾಗ್ತಾನೆ ಇದೆ, ಬರ್ತಾನೆ ಇದೆ, ಧನ ಪ್ರಾಪ್ತಿ ಆಗ್ತಾನೇ ಇದೆ ಅಂತ ಅಂದರೆ ಅವರು ಕೆಲವೊಂದು ನಿಯಮಗಳನ್ನ ಪಾಲಿಸ್ತಾರೆ. ಸರಿನಾ? ಸೊ ಅದಕ್ಕೋಸ್ಕರ ಅಷ್ಟೇ ಏನಂತಂದರೆ ಗಾಯ್ಸ್, ಸ್ವಲ್ಪ ಜನ ತಿಳ್ಕೊಂಡಿರೋರು ನಿಯಮಗಳನ್ನ ಪಾಲಿಸ್ತಾರೆ. ಇನ್ನು ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ಏನು ತಪ್ಪುಗಳನ್ನ ಮಾಡಬಾರ್ದು, ನಾವು ಯಾವ ರೀತಿ ಇದ್ದರೆ ಲಕ್ಷ್ಮೀದೇವಿ ನಮಗೆ ಒಲಿತಾಳೆ, ನಮ್ಮ ಮನೆಗೆ ಒಂದು ಧನಾಗಮನ ಆಗುತ್ತೆ ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ. ಸರಿನಾ? ನಾನು ಇವಾಗ ಅವ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ಒಂದಷ್ಟು ನಿಯಮಗಳನ್ನ ಪಾಲನೆ ನೀವು ಮಾಡೋದ್ರಿಂದ ನಿಮ್ಮ ಬಡತನನ ನೀವು ಕೂಡ ನಿವಾರಣೆ ಮಾಡ್ಕೊಳ್ಬಹುದು. ಓಕೆನಾ? ಸೊ ನನಗೆ ಏನು ಗೊತ್ತು ಅದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ? ಸೊ ಏನಂತ ಅಂದರೆ ಗಾಯ್ಸ್, ಈಗ ಬೆಳಿಗ್ಗೆ ಎದ್ದ ತಕ್ಷಣ ಅದಕ್ಕಿಂತ ಮುಂಚೆ ಗಾಯ್ಸ್ 456 ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸರಿನಾ? ನಮಗೆ ಇದು ದೈವಿಕ ಶಕ್ತಿ ನಂಬರ್ ತುಂಬಾ ಗಾಯ್ಸ್. ನಾನಂತೂ ಈ ನಂಬರ್ನ ಅಂತೂ ನಿಜವಾಗ್ಲೂ ಒಂದು ಏಂಜಲ್ ನಂಬರ್ ಇದು. ನಾನಂತೂ ತುಂಬಾ ನಂಬಿಕೆ ಇಟ್ಕೊಂಡಿದ್ದೀನಿ, ನಂಬಿದ್ದೀನಿ. ನಂಗೆ ಕೂಡ ಸಕ್ಸಸ್ ಆಗಿದೆ. ನಾನು ಲಾಸ್ಟ್ ವಿಡಿಯೋ ಹಾಕಿದೆ ಆಲ್ರೆಡಿ, ಈ ರೀತಿ ನನಗೆ ಸಕ್ಸಸ್ಫುಲ್ ಆಯಿತು ಅಂತ. ಅದನ್ನು ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅದನ್ನು. ಸರಿನಾ? ಚೆಕ್ ಮಾಡಿಕೊಂಡು ನೀವು ಕೂಡ ಅದೇ ರೀತಿ ಮಾಡ್ಕೊಳ್ಳಿ. ನಿಮಗೂ ಕೂಡ ನಿಜವಾಗ್ಲೂ 100ಗೆ 200% ವರ್ಕ್ ಆಗೇ ಆಗುತ್ತೆ. ಆದರೆ ನೀವು ಯಾವುದೇ ಒಂದು ಪರಿಹಾರ ತಂತ್ರ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಗಾಯ್ಸ್ ಒಂದು ನಂಬಿಕೆನ ಇಟ್ಕೊಳ್ಬೇಕು. ಸರಿನಾ? ಒಂದು ನಂಬಿಕೆನ ಇಟ್ಕೊಂಡು ನೀವು ಮಾಡೋದ್ರಿಂದ ನಿಜವಾಗ್ಲೂ ನಿಮಗೆ ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಸರಿನಾ? ಸೊ ಬನ್ನಿ, ಬೆಳಿಗ್ಗೆ ಎದ್ದ ತಕ್ಷಣ ನಾವು ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ಮೊದಲನೇದಾಗಿ ಅಂತಂದರೆ ಗಾಯ್ಸ್, ನಮಗೆ ಬಡತನ ಬರೋದಕ್ಕೆ ಮೇನ್ ಆಗಿ ಮೊದಲನೇ ಕಾರಣ ಬಂದು ಸೋಮಾರಿತನ. ಓಕೆನಾ?
ಸೋಮಾರಿತನ ಅನ್ನೋದು ಗಾಯ್ಸ್ ಹೆಂಗೆ ಅಂತ ಅಂದರೆ ಮನುಷ್ಯನ ಕೆಳಗಡೆ ಇಳಿಸ್ಬಿಡುತ್ತೆ ಆಯಿತಾ. ನೀವು ಸೋಮಾರಿತನ ಬಿಟ್ಟು ಯಾವುದೇ ಒಂದು ಕೆಲಸನ ಮಾಡಲಿಕ್ಕೆ ಮುಂದಾದರೆ ನಿಜವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ ಸರಿನಾ. ಸೋಮಾರಿತನನ ಬಿಟ್ಟು ನೀವು ಆಗಿನ ಕಾಲದಲ್ಲೆಲ್ಲ ಗಾಯ್ಸ್ ಎಷ್ಟು ಗಂಟೆಗೆ ಎದ್ದೇಳ್ತಿದ್ರು ಹೇಳಿ, ಎಲ್ಲರೂ ಬೆಳಿಗ್ಗೆ ಕೋಳಿ ಕೂಗಿದ ತಕ್ಷಣ ಎದ್ಬಿಟ್ಟು ಅವ್ರವ್ರ ಕೆಲಸಗಳನ್ನ ಮಾಡ್ಕೊಳ್ತಿದ್ರು. ಹಾಗೆಯೇ ಬೇಗನೆ ಊಟ ಎಲ್ಲ ಮುಗಿಸ್ಕೊಂಡು ನೈಟು ಬೇಗನೆ ಮಲಗಿಬಿಡ್ತಿದ್ರು. ಕೋಳಿ ಕೂಗೋಕ್ಕಿಂತ ಅಂದರೆ ಕೋಳಿ ಕೂಗೋ ಟೈಮಲ್ಲಿ ಎದ್ದೇಳ್ತಿದ್ರು. ಹಾಗೆಯೇ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಎದ್ದೇಳ್ತಿದ್ರು ಅಲ್ವಾ. ನಾವು ಕೂಡ ಈ ರೀತಿ ನಮ್ಮ ಹಿರಿಯರು ಯಾವ ರೀತಿ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ, ಆಗಿನ ಕಾಲದಿಂದನೂ ಯಾವ ರೀತಿ ನಡ್ಸ್ಕೊಂಡು ಬಂದಿದ್ದಾರೆ, ಅದೇ ರೀತಿ ನಾವು ಕೂಡ ನಡ್ಸ್ಕೊಂಡು ಹೋದ್ರೆ ನಿಜವಾಗ್ಲೂ ನಮಗೂ ಕೂಡ ಈ ಬಡತನ ಅನ್ನೋದು ನಿವಾರಣೆ ಆಗೇ ಆಗುತ್ತೆ ಆಯಿತಾ. ನಾವು ಗಾಯ್ಸ್ ಏನಂತಂದರೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಎದ್ದೇಳಬೇಕು. ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಎದ್ದೇಳಿ. ಈ ಸೋಮಾರಿತನನ್ನ ಬಿಟ್ಬಿಟ್ಟು ಗಾಯ್ಸ್ ನೀವು ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಎದ್ದೇಳಿ ಆಯಿತಾ. ನಿಜವಾಗ್ಲೂ ಈ ರೀತಿ ನೀವು ಎದ್ದುಬಿಟ್ಟು ಒಂದು ಎದ್ದ ತಕ್ಷಣ ಬಿಸಿನೀರು ಕುಡಿಯೋದಾಗಿರ್ಬಹುದು, ಹಾಗೆಯೇ ವಾಕಿಂಗ್ ಮಾಡೋದಾಗಿರಬಹುದು, ಕೆಲವೊಂದು ಎಕ್ಸಸೈಸ್ ಆಗಿರಬಹುದು, ಯೋಗಗಳನ್ನ ಮಾಡ್ಕೊಂಡು ಬನ್ನಿ. ನಿಜವಾಗ್ಲೂ ನಮ್ಮ ಮೈಂಡ್ಗೂ ಕೂಡ ಅಂತಂದರೆ ನಾವು ಮೆಂಟಲಿ ಏನಾದರೂ ಪ್ರೆಷರ್ ಏನಾದರೂ ಇದ್ದರೆ ಅದು ಕೂಡ ನಮಗೆ ಅದೇ ಕ್ಲಿಯರ್ ಆಗುತ್ತೆ ಸರಿನಾ. ಹಾಗೆಯೇ ಒಂದು ಪಾಸಿಟಿವಿಟಿ ಅನ್ನೋದು ನಮಗೆ ಹೆಚ್ಚುತ್ತಾ ಹೋಗುತ್ತೆ ಸರಿನಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ಸೋಮಾರಿತನನ್ನ ಬಿಟ್ಟು ನಾವು ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ಎದ್ದು ನಾವು ನಮ್ಮ ಕೆಲಸಗಳನ್ನ ಮಾಡಿಕೊಂಡ್ರೆ ನಿಜವಾಗ್ಲೂ ಲಕ್ಷ್ಮೀ ದೇವಿ ನಮಗೆ ಹೊಲಿತಾಳೆ ಆಯಿತಾ. ಅಂತಂದರೆ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ಎದ್ದೇಳ್ಬಿಡ್ಬೇಕು ಗಾಯ್ಸ್. ಎಂಥದೇ ಇರಲಿ ಅಂದರೆ ನೈಟು ನೀವು ಬೇಗನೆ ಮಲ್ಕೊಳ್ಳಿ, ಬಟ್ ಬೆಳಿಗ್ಗೆ ಬೇಗನೆ ಎದ್ದರೆ ನಿಜವಾಗ್ಲೂ ಲಕ್ಷ್ಮೀ ತಾಯಿ ನಮಗೆ ಹೊಲಿತಾಳೆ, ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಓಕೆನಾ. ಹಾಗೆಯೇ ಗಾಯ್ಸ್ ಇನ್ನೊಂದೇನು ಅಂತ ಅಂದರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಗಾಯ್ಸ್ ಈ ಮಹಿಳೆಯರು ಬೆಳಿಗ್ಗೆ ಎದ್ದ ತಕ್ಷಣವೇ ಏನೋ ಒಂಥರ ಅಂತಂದರೆ ಈ ಸೋಮಾರಿತನ ಇರೋರು ಓಕೆನಾ, ಸೋಮಾರಿತನ ಇರೋರು ಆಗಿರಬಹುದು, ಇಲ್ಲ ಅಂತಂದರೆ ಏನೋ ಒಂಥರ ಏನೋ ತಲೆಗೆ ಹಚ್ಕೊಬಿಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ ಆಯಿತಾ. ಯಾವುದೋ ಒಂದು ಬೇಜಾರನ್ನ ತಲೆಗೆ ಹಚ್ಕೊಂಡಿರ್ತಾರೆ, ಆ ರೀತಿ ಆಗಿರಬಹುದು. ಎದ್ದ ತಕ್ಷಣವೇ ಕೋಪ ಮಾಡ್ಕೊಳ್ಳೋದು, ಕಿಚ್ಚಾಡೋದು, ಆ ರೀತಿ ಎಲ್ಲನೂ ಕೂಡ ಮಾಡ್ತಾರೆ ಆಯಿತಾ. ಯಾವುದೇ ಕಾರಣಕ್ಕೂ ಗಾಯ್ಸ್ ನಾವು ಬೆಳಿಗ್ಗೆ ಎದ್ದ ತಕ್ಷಣವೇ ಕೋಪ ಮಾಡ್ಕೊಳ್ಳೋದಾಗಿರಬಹುದು, ಕೋಪ ಮಾಡಿಕೊಳ್ಳುವುದು, ಸುಮ್ಮನೆ ಕಿಚ್ಚಾಡೋದು, ಕೋಪ ಮಾಡ್ಕೊಳ್ಳೋದು, ಕಿಚ್ಚಾಡೋದು, ಈ ಥರ ಎಲ್ಲ ನಾವು ಯಾವುದೇ ಕಾರಣಕ್ಕೂ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮಾಡೋಕ್ಕೆ ಹೋಗಲೇಬಾರ್ದು ಆಯಿತಾ. ಈ ರೀತಿ ನಾವು ಎದ್ದ ತಕ್ಷಣವೇ ಗಾಯ್ಸ್ ಕೋಪ ಮಾಡ್ಕೊಳ್ಳೋದು, ಕಿರ್ಚಾಡೋದು ಮಾಡ್ತಾಯಿದ್ರೆ ಏನಾಗುತ್ತೆ ಅಂತ ಅಂದರೆ ದಿನಪೂರ್ತಿ ನಮಗೆ ಯಾವುದೇ ಕಾರಣಕ್ಕೂ ನಮಗೆ ಯಾವುದ್ರಲ್ಲೂ ಕೂಡ ಒಂದು ಒಳ್ಳೆಯದು ಅಂತ ಆಗೋದೇ ಇಲ್ಲ ಆಯಿತಾ. ಒಳ್ಳೆ ಮನಸ್ಸಿನಿಂದ ಎದ್ದೇಳಿ, ಒಳ್ಳೆ ಮೂಡಲ್ಲಿ ಎದ್ದೇಳಿ. ಅಂದರೆ ನಿಮಗೆ ನೈಟು ಹಿಂದಿನ ದಿನ ಏನೇ ಆಗಿದ್ರು ಅಷ್ಟೇ ಅದನ್ನೆಲ್ಲ ಮರೆತುಬಿಟ್ಟು ನೀವು ಆರಾಮಾಗಿ ನಿದ್ದೆನ ಮುಗಿಸ್ಕೊಳ್ಳಿ. ಕಣ್ತುಂಬ ನಿದ್ದೆನ ಮಾಡಿಕೊಂಡು ನೀವು ಬೆಳಿಗ್ಗೆ ಎದ್ದು ಕೋಪ ಮಾಡ್ಕೊಳ್ದೇನೆ, ಕಿರ್ಚಾಡ್ದೇನೆ ಯಾರ ಮೇಲೂ ಇರಬೇಕು ಸರಿನಾ. ಈ ರೀತಿ ನಾವು ಕೋಪ ಮಾಡಿಕೊಂಡು ಕಿಚ್ಚಾಡೋದ್ರಿಂದನೂ ಕೂಡ ನಮಗೆ ಬಡತನ ಅನ್ನೋದು ನಮ್ಮ ಮನೆಗೆ ಬಂದೇ ಬರುತ್ತೆ. ಎಲ್ಲಿ ಅಂತಂದರೆ ಶಾಂತಿ ಇರುತ್ತೆ, ಸ್ವಚ್ಛ ಕ್ಲೀನ್ ಇರುತ್ತೆ, ಒಂದು ಸ್ವಚ್ಛತೆ ಅನ್ನೋದು ಇರುತ್ತೆ, ಶಾಂತಿಯುತ ಅಂತಂದರೆ ಶಾಂತಿಯಾಗಿ ಮನೆಯಲ್ಲಿ ಎಲ್ಲಿ ಶಾಂತಿ ಅನ್ನೋದಿರುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ಖಂಡಿತವಾಗ್ಲೂ ನೆಲೆಸ್ತಾಳೆ ಸರಿನಾ. ಯಾವುದೇ ಕಾರಣಕ್ಕೂ ಲಕ್ಷ್ಮೀ ದೇವಿ ಮನೆ ಬಿಟ್ಟು ಹೋಗೋದಿಲ್ಲ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಳ್ಳೋದಾಗಲಿ ಕಿರ್ಚಾಡೋದಾಗಲಿ ಈ ರೀತಿ ಮಾಡೋಕ್ಕಂತೂ ಹೋಗಬೇಡಿ. ಇನ್ನು ಮೂರನೇದೇನಪ್ಪ ಅಂತಂದರೆ ನೆಗೆಟಿವ್ ಥಿಂಕಿಂಗ್. ಈಗ ಬೆಳಿಗ್ಗೆ ಎದ್ದೇಳ್ತೀರಾ ಆಯಿತಾ, ಬೆಳಿಗ್ಗೆ ಎದ್ದ ತಕ್ಷಣವೇ ನಾವು ಏನೋ ಒಂಥರ ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೊಳ್ಳೋದು. ಅಯ್ಯೋ ಹಂಗಾಗ್ಬಿಟ್ರೆ, ಅಯ್ಯೋ ಹಿಂಗಾಗ್ಬಿಟ್ರೆ, ಎಲ್ಲೆಲ್ಲ ಆಫೀಸ್ಗೆ ಹೋಗ್ತಾ ಇರ್ತೀರಾ, ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ ಅಲ್ವಾ, ಅಲ್ಲಿ ನಮ್ಮ ಬಾಸ್ ಏನಾರು ಅಂದ್ಬಿಡ್ತಾರೋ, ಇಲ್ಲ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೋ, ಇಲ್ಲ ಅಂತಂದರೆ ಆಫೀಸ್ದೇ ಅಂತ ಹೇಳ್ತಾ ಇಲ್ಲ, ಯಾವುದೇ ಒಂದು ಇದಾದರೂ ಅಷ್ಟೇ ಒಂದು ನೆಗೆಟಿವ್ ಆಗಿ ನಾವು ಬೆಳಿಗ್ಗೆ ಎದ್ದ ತಕ್ಷಣವೇ ಥಿಂಕ್ ಮಾಡ್ತಿದ್ದೀವಿ ಅಂತ ಅಂದರೆ ಗಾಯ್ಸ್ ನಿಜವಾಗ್ಲೂ ನಮಗೆ
ಬಡತನ ಅನ್ನೋದು ಬಂದೇ ಬರುತ್ತೆ, ಸರಿನಾ. ಯಾಕಂದರೆ ನಾವು ಯಾವತ್ತೂ ಅಷ್ಟೇ ಒಂದು ಪಾಸಿಟಿವ್ ಆಗಿ ನಾವು ಥಿಂಕ್ನ ಮಾಡಬೇಕು. ಪಾಸಿಟಿವ್ ಆಗಿ ಥಿಂಕ್ ಮಾಡಿದಷ್ಟು ನಮಗೆ ಹಣ ಆಗಿರಬಹುದು, ಹಾಗೆಯೇ ಆರೋಗ್ಯ ಆಗಿರಬಹುದು, ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಅದು ನಿವಾರಣೆ ಹಾಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾವತ್ತೂ ಕೂಡ ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನ ಬಿಡಿ ನೀವು, ಆಯಿತಾ. ಅದು ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ಕಾರಣಕ್ಕೂ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ಬೆಳಿಗ್ಗೆ ಎದ್ದ ತಕ್ಷಣ ಅನ್ನೋಕ್ಕಿಂತ ಯಾವಾಗಲೂ ಅಷ್ಟೇ ನಾವು ಒಂದು ಪಾಸಿಟಿವಿಟಿ ಆಗಿ ಇರಬೇಕಾಗತ್ತೆ. ಇನ್ನು 4ನೇದು ನೋಡೋದಾದ್ರೆ ಗಾಯ್ಸ್, ರಾತ್ರಿ ಪೂರ್ತಿ ಸಿಂಕ್ನಲ್ಲಿ ಪಾತ್ರೆ ತೊಳೆಯದೆ ಇಡುವುದು. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಗಾಯ್ಸ್, ಇದು ಮೇನು ನಿಜವಾಗ್ಲೂ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಊಟ ಎಲ್ಲ ಮುಗಿಸ್ಕೊಬಿಡೋದು, ಆಯಿತಾ. ಊಟ ಎಲ್ಲ ಮುಗಿಸ್ಕೊಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಸಿಂಕಲ್ಲಿ ಪಾತ್ರೆನ ಹಾಗೆ ಇಟ್ಬಿಡೋದು, ಫುಲ್ಲು ಕ್ಲೀನ್ ಮಾಡಲ್ಲ, ಅಲ್ಲಲ್ಲೇ ಬಿದ್ದಿರುತ್ತೆ, ಫುಲ್ಲು ತಿಂದಿರೋದೆಲ್ಲ ಅಲ್ಲಲ್ಲೇ ಬಿದ್ದಿರುತ್ತೆ, ತೊಳಿದೇ ಇಡೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಈ ದರಿದ್ರ ಅನ್ನೋದು ಇದರಿಂದನೇ ನಮಗೆ ಮೇನಾಗಿ ಬರುವಂಥದ್ದು, ಸರಿನಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ರಾತ್ರಿ ಊಟ ಮುಗಿದ ತಕ್ಷಣವೇ ನೀವು ಯಾವ ಕೆಲಸ ಮಾಡ್ತಿರೋ ಬಿಡ್ತಿರೋ ಅಂದರೆ ಸಿಂಕಲ್ಲಿ ಯಾವುದೇ ಕಾರಣಕ್ಕೂ ನೀವು ಪಾತ್ರೆನ ಊಟ ಅಂದರೆ ಎಂಜಿಲ್ ತಟ್ಟೆಗಳಾಗಿರಬಹುದು, ಎಂಜಿಲ್ ಲೋಟಗಳಾಗಿರಬಹುದು, ಹಾಗೆಯೇ ಅಡುಗೆ ಎಲ್ಲ ಮಾಡಿರ್ತೀರಲ್ಲ ಆ ಪಾತ್ರೆಗಳಾಗಿರಬಹುದು, ಯಾವುದನ್ನು ಕೂಡ ಅಷ್ಟೇ ಸಿಂಕ್ನಲ್ಲಿ ಯಾವುದೇ ಕಾರಣಕ್ಕೂ ನೀವು ಇಡಕ್ಕೆ ಹೋಗಬೇಡಿ, ಸರಿನಾ. ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಎಷ್ಟೊತ್ತಾದರೂ ಪರವಾಗಿಲ್ಲ, ಒಂದು ಅರ್ಧ ಗಂಟೆ ನೀವು ಲೇಟಾಗಿ ಮಲಗಿದ್ರೂ ಪರವಾಗಿಲ್ಲ, ಸರಿನಾ. ಸೊ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಸಿಂಕ್ನಲ್ಲಿ, ಯಾವುದೇ ಕಾರಣಕ್ಕೂ ಪಾತ್ರೆಗಳನ್ನ ಇಡಕ್ಕಂತೂ ಹೋಗಬೇಡಿ, ಸರಿನಾ. ಇನ್ನು 5ನೇದು ಗಾಯ್ಸ್ ಏನಂತ ಅಂದರೆ, ಉಪ್ಪು ಮತ್ತು ಮಸಾಲೆ ಪದಾರ್ಥ. ಈ ಉಪ್ಪು ಮತ್ತು ಮಸಾಲೆ ಪದಾರ್ಥನ ಗಾಯ್ಸ್ ಯಾವುದೇ ಕಾರಣಕ್ಕೂ ನಮ್ಮ ಮನೆಯಲ್ಲಿ ಖಾಲಿ ಆಗದೆ ಇರೋ ರೀತಿ ನೋಡ್ಕೊಳ್ಬೇಕು ನೀವು, ಸರಿನಾ. ದರಿದ್ರ ಅನ್ನೋದು ಇದರಿಂದನೂ ಕೂಡ ಬರುತ್ತೆ. ಉಪ್ಪನ್ನ ನೀವು ಒಂದು ಪ್ಯಾಕೆಟ್ ಎಕ್ಸ್ಟ್ರಾ ತಂದು ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ, ಏನೂ ಆಗಲ್ಲ ಅದು, ಸರಿನಾ. ಹಾಗೆಯೇ ಮಸಾಲೆ ಪದಾರ್ಥಗಳನ್ನು ಅಷ್ಟೇ ಸ್ವಲ್ಪ ಜಾಸ್ತಿನೇ ತಂದು ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನೋಡ್ಕೊಳ್ಳಿ, ಅಲ್ಲಲ್ಲೇ ಖಾಲಿ ಆಗೋಕ್ಕಿಂತ ಮುಂಚೆನೇ ನೀವು ಮಸಾಲೆ ಪದಾರ್ಥಗಳನ್ನ ಒಂದು ಬಾಕ್ಸಲ್ಲಿ ಹಾಕಿರ್ತೀರಾ, ಉಪ್ಪನ್ನ ಒಂದು ಗಾಜಿನ ಬಾಕ್ಸಲ್ಲಿ ಹಾಕಿ, ಇಲ್ಲಾಂದರೆ ಪಿಂಗಾಣಿ ಜಾರಲ್ಲಿ ಹಾಕೊಳ್ಳಿ, ಸರಿನಾ. ಯಾವುದೇ ಕಾರಣಕ್ಕೂ ಇದು ಖಾಲಿ ಆಗದೆ ಇರೋ ಥರ ನೀವು ನೋಡ್ಕೊಳ್ಬೇಕು. ಅಂದರೆ ಬಾಕ್ಸಲ್ಲಿ ಖಾಲಿ ಆದ ತಕ್ಷಣ ಫಿಲ್ ಮಾಡ್ಕೊಬಿಡ್ಬೇಕು, ಮತ್ತು ನೀವು ಎಕ್ಸ್ಟ್ರಾ ಒಂದು ಪ್ಯಾಕೆಟ್ ತಂದು ಇಟ್ಕೋಬೇಕು, ಸರಿನಾ. ಅಂತಂದರೆ ಕಿಚನಲ್ಲಿ ಗಾಯ್ಸ್ ಯಾವುದೇ ಕಾರಣಕ್ಕೂ ಉಪ್ಪು ಮತ್ತು ಮಸಾಲೆ ಪದಾರ್ಥ ಖಾಲಿ ಆಗಲೇಬಾರ್ದು, ಸರಿನಾ. ಇದು ಕೂಡ ನಮ್ಮ ಬಡತನಕ್ಕೆ ಒಂದು ಕಾರಣ, ಆಯಿತಾ. ಸೊ ಅದಕ್ಕೋಸ್ಕರ ಇದನ್ನು ನೀವು ಈ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ. ಹಾಗೆಯೇ ಗಾಯ್ಸ್ ಏನಂತ ಅಂದರೆ, ಬೆಳಿಗ್ಗೆ ಬೇಗನೆ ಎದ್ದಳಿ, ಹೇಳಿದ್ನಲ್ಲ ಆಗ್ಲೇ, ಸೋಮಾರಿತನ ಬಿಟ್ಟುಬಿಟ್ಟು ನೀವು ಬೆಳಿಗ್ಗೆ ಬೇಗನೆ ಎದ್ದೇಳಬೇಕು. ಎದ್ದುಬಿಟ್ಟು ಗಾಯ್ಸ್ ಅಂದರೆ ಹೊರಗಡೆ ಅಂಗಳ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ರಂಗೋಲಿನ ಹಾಕಿ, ಸರಿನಾ. ಫಸ್ಟು ಅಂಗಳ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿನ ಹಾಕಿ, ಅದಾದ್ಮೇಲಿಂದ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನ ನೀರೊಳಗಡೆ ಹಾಕ್ಕೊಂಡು ಮನೆನ ಕ್ಲೀನ್ ಮಾಡ್ಕೊಳ್ಳಿ. ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಇದ್ರೂ ಕೂಡ ಅದು ಹೊರಟೋಗುತ್ತೆ, ಸರಿನಾ. ಸೊ ಹಾಗಾಗಿ ನೀವು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಅದಾದ್ಮೇಲಿಂದ ಗಾಯ್ಸ್ ನೀವು ಸ್ನಾನನ ಮಾಡಿಕೊಂಡು ದೇವರಿಗೆ ದೀಪನ ಹಚ್ಕೊಳ್ಳಿ, ಸರಿನಾ. ಯಾವತ್ತು ಏನಂದರೆ ಗಾಯ್ಸ್, ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥ ಪೂಜೆಗಳು 100ಗೆ 200% ಸಕ್ಸಸ್ಸನ್ನು ಕೊಡುತ್ತೆ, ಸರಿನಾ. ಅದು ನನ್ನ ಎಕ್ಸ್ಪೀರಿಯೆನ್ಸು. ಈಗ ನೋಡಿ, ನಾನು 4, 5, 6 ಲಾಸ್ಟ್ ವಿಡಿಯೋ ಹೇಳ್ದಂಗೆ 4, 5, 6 ನಾನು ನಂಬಿ ಒಂದು ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡಿದೆ, ಸರಿನಾ. ನನಗದೇ ಸಕ್ಸಸ್ ಆಯಿತು. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಮುಗಿಸ್ಕೊಳ್ಳಿ. ಪೂಜೆ ಮುಗಿಸ್ಕೊಂಡು ಗ್ಯಾಸ್ ಸ್ಟವ್ಗೆ ಗಾಯ್ಸ್ ರಂಗೋಲಿನ ಹಾಕಿದ್ಮೇಲೆ ಪೂಜೆನ ಮಾಡ್ಕೊಳ್ಳಿ. ಪೂಜೆನ ಮಾಡಿಕೊಂಡು ನೀವು ಗ್ಯಾಸ್ ಸ್ಟವ್ಗೂ ಕೂಡ ಪೂಜೆನ ಮಾಡ್ಕೊಳ್ಳಿ. ಅಕಸ್ಮಾತ್ ನಮಗೆ ಆಗ್ತಾಯಿಲ್ಲ ಮೇಡಮ್, ಬೆಳಗ್ಗೆ ಪೂಜೆ ಮಾಡಲಿಕ್ಕೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಹಸ್ಬೆಂಡ್ನ ಆಫೀಸಿಗೆ ಕಳಿಸ್ಬೇಕು, ಕೆಲಸ ಜಾಸ್ತಿ ಇರುತ್ತೆ ಅಂತ ಅನ್ನೋರು ಏನು ಮಾಡಿ ಗೊತ್ತಾ, ಅಟ್ಲೀಸ್ಟ್ ಬ್ರಷ್ ಮಾಡಿಕೊಂಡು ಮುಖ ಕೈ ಕಾಲು ತೊಳ್ಕೊಂಡು ನೀವು ಗ್ಯಾಸ್ ಸ್ಟವ್ನ ನಮಸ್ಕಾರ ಮಾಡಿಕೊಂಡು ಆಮೇಲೆ ಗ್ಯಾಸ್ ಸ್ಟವ್ನ ಹಚ್ಚಬೇಕಾಗತ್ತೆ, ಸರಿನಾ. ಹಾಗೆಯೇ ಬ್ರಷ್ ಮಾಡ್ದೇ ಮುಖ ತೊಳಿದೇನೆ ಹೋಗ್ಬಿಡೋದು ಅಡುಗೆ ಮನೆಗೆ, ಗ್ಯಾಸ್ ಸ್ಟವ್ ಹಚ್ಬಿಡೋದು, ಈ ರೀತಿಯೆಲ್ಲ ನೀವು ಮಾಡೋದ್ರಿಂದ ಒಂದು ದರಿದ್ರ ಅನ್ನೋದು ನಿಮ್ಮ ಮನೆಗೆ 100% ಬಂದೇ ಬರುತ್ತೆ, ಸರಿನಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡಿ
ಮಾಡ್ಕೊಂಡು ಅಂದರೆ ಕ್ಲೀನಾಗಿ ಕೈಕಾಲು ತೊಳ್ಕೊಂಡು ಇಲ್ಲ ಸ್ನಾನ ಮಾಡಿಕೊಂಡು ಗ್ಯಾಸ್ ಸ್ಟವ್ಗೆ ಪೂಜೆ ಮಾಡಿ ಇಲ್ಲ ನಮಸ್ಕಾರ ಮಾಡಿಕೊಂಡು ಗ್ಯಾಸ್ ಸ್ಟವ್ನ ನೀವು ಹಚ್ಚಬೇಕಾಗತ್ತೆ. ಅದಾದಮೇಲಿಂದ ಗಾಯ್ಸ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ ತುಳಸಿ ಪೂಜೆ, ಸರಿನಾ? ಈ ಪೂಜೆ ಮಾಡಬೇಕಾದ್ರೆ ಗಾಯ್ಸ್ ನಮ್ಮ ಮನೆ ರಕ್ಷಣೆನ ಕಾಯುವಂಥದ್ದು, ನಮ್ಮ ಮನೆನ ಕಾಯುವಂಥದ್ದು ತುಳಸಿ ಮಾತೆ ಅಲ್ವಾ? ಸೊ ಅದಕ್ಕೋಸ್ಕರ ತುಳಸಿ ಮಾತೆಗೂ ಕೂಡ ನೀವು ಪೂಜೆನ ಮಾಡಬೇಕಾಗತ್ತೆ. ನಮಸ್ಕರಿಸಿ ಹಾಗೆಯೇ ಒಂದು ಚಂಬಲಿ ನೀರು ತಗೊಂಡು ತುಳಸಿ ಮಾತೆಗೆ ಅರ್ಪಿಸಿ, ಹಾಗೆಯೇ ಅರ್ಶಿನ ಕುಂಕುಮನ ಅರ್ಪಿಸಿ, ಮತ್ತು ಹೂವನ್ನು ಕೂಡ ಅರ್ಪಿಸ್ಬಿಟ್ಟು ನೀವು ಗಂಧದ ಕಡ್ಡಿ ಆಗಿರಬಹುದು, ಕರ್ಪೂರ ಆಗಿರಬಹುದು, ಅದರಿಂದ ನೀವು ಪೂಜೆನ ಮಾಡಿ ತುಂಬಾ ಮನೆಗೆ ಒಳ್ಳೆಯದಾಗುತ್ತೆ, ಸರಿನಾ? ಮುಖ್ಯ ದ್ವಾರಕ್ಕೂ ಅಷ್ಟೇ ತುಂಬಾ ಪೂಜೆನ ಮಾಡ್ಕೊಳ್ಳಿ. ಈ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗಲೂ ಅಷ್ಟೇ ನಿಂಬೆಹಣ್ಣು ಕಟ್ ಮಾಡಿ ಆ ಕಡೆ ಈ ಕಡೆ ಸೈಡಲ್ಲಿ ಅಂದರೆ ದೃಷ್ಟಿ ತೆಗೆದ್ಬಿಟ್ಟು ಆ ಕಡೆ ಈ ಕಡೆ ಸೈಡಲ್ಲಿಟ್ಟು ಅದಕ್ಕೂ ಕೂಡ ಪೂಜೆನ ಮಾಡ್ಕೊಳ್ಳಿ. ಹಾಗೆಯೇ ಈ ರೀತಿ ಕೆಲವೊಂದು ನಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೋಸ್ಕರನೇ ಅಂತಾನೆ ಗಾಯ್ಸ್ ನಾನು ಹಲವಾರು ವಿಡಿಯೋಸ್ನ ಮಾಡಿ ಹಾಕಿದ್ದೀನಿ, ಸರಿನಾ? ಅಂದರೆ ಯಾವ ರೀತಿ ತಂತ್ರಗಳು, ಅಂದರೆ ಪರಿಹಾರ ಶಾಸ್ತ್ರ ಆಗಿರಬಹುದು, ಇಲ್ಲ ಅಂದರೆ ಸಿದ್ಧಿಶಾಸ್ತ್ರ ಆಗಿರಬಹುದು, ಇದರಲ್ಲಿ ಕೆಲವೊಂದು ಮನುಷ್ಯನ ಏಳಿಗೆಗೆ ಅಂತಲೇ ಕೆಲವೊಂದು ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ, ಸರಿನಾ? ಅದನ್ನು ನಾನು ಅಂದರೆ ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ನಾನೊಂದ್ಸಲ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ನನಗೆ 100% ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ನಿಮಗೆ ಅದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ, ಸರಿನಾ? ಅದು ಎಲ್ಲಾದ್ರೂ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಒಮ್ಮೆ ಅದನ್ನು ಚೆಕ್ ಮಾಡ್ಕೊಳ್ಳಿ, ಸರಿನಾ? ನೋಡಿ, ಈ ರೀತಿ ನೀವು ತಪ್ಪನ್ನ ಮಾಡೋದನ್ನ ಬಿಟ್ಟರೆ ಗಾಯ್ಸ್ ನಿಜವಾಗ್ಲೂ ನೀವು ಕೂಡ ಶ್ರೀಮಂತರಾಗಿರಬಹುದು, ಗ್ಯಾರಂಟಿ 100% ಶ್ರೀಮಂತರು ಹಾಗೆ ಆಗ್ತೀರಾ, ಆಯಿತಾ? ಬಡತನ ಅನ್ನೋದು ದೂರ ಆಗೇ ಆಗುತ್ತೆ. ಎಲ್ಲಿ ಒಂದು ನಕಾರಾತ್ಮಕ ಶಕ್ತಿ ಅನ್ನೋದು ಇರುತ್ತೋ ಅಲ್ಲಿ ಮನೆ ಅನ್ನೋದು ಏಳಿಗೆ ಅಂತೂ ಆಗೋದಿಲ್ಲ, ಸರಿನಾ? ಸಕಾರಾತ್ಮಕ ಶಕ್ತಿ ಮನೆ ಒಳಗಡೆ ಎಂಟ್ರಿ ಕೊಟ್ಟ ಮೇಲೆ ನಿಮ್ಮ ಜೀವನನೇ ಬದಲಾಯಿತು ಅಂತ ಅಂದ್ಕೊಳ್ಳಿ. ಎಲ್ಲದರಲ್ಲೂ ಕೂಡ ನೀವು ಏನೇ ಮುಟ್ಟಿದ್ರೂ ಕೂಡ ಚಿನ್ನ ಆಗುವಂಥ ಟೈಮ್ ಬರುತ್ತೆ. ಒಂದು ಸಕಾರಾತ್ಮಕ ಶಕ್ತಿ ಅನ್ನೋದು ಮನೆ ಒಳಗಡೆ ಎಂಟ್ರಿ ಕೊಟ್ಟರೆ ನೀವೇನೇ ಮುಟ್ಟಿದ್ರೂ ಕೂಡ ಚಿನ್ನ ಆಗುತ್ತೆ, ಸರಿನಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಒಂದು ನೆಗೆಟಿವಿಟಿನ ನಾವು ಹೊರಗಡೆ ಹಾಕಬೇಕು ಅಂತಂದರೆ ಈ ರೀತಿ ತಪ್ಪುಗಳನ್ನ ನಾವು ಮಾಡಬಾರ್ದು, ಆಯಿತಾ? ಆದಷ್ಟು ಬೇಗನೆ ಎದಳಿ, ಕೋಪ ಮಾಡ್ಕೊಳ್ಳೋದು ಮಾಡಬೇಡಿ, ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ, ಸಿಂಕಲ್ಲಿ ಪಾತ್ರೆಗಳನ್ನ ಹಾಕಕ್ಕೆ ಹೋಗಬೇಡಿ, ಹಾಗೆಯೇ ಉಪ್ಪು ಮಸಾಲೆ ಐಟಮ್ ಖಾಲಿ ಆಗದೇ ಇರೋ ರೀತಿ ನೀವು ನೋಡ್ಕೊಳ್ಳಿ, ಆಯಿತಾ? ಹಾಗೆಯೇ ಬೆಳಿಗ್ಗೆ ಎದ್ದು ರಂಗೋಲಿನ ಹಾಕಿ ಪೂಜೆ ಮಾಡಿ, ಗ್ಯಾಸ್ ಸ್ಟವ್ಗೂ ಕೂಡ ಪೂಜೆ ಮಾಡಿ, ಆಮೇಲೆ ಗ್ಯಾಸ್ ಸ್ಟವ್ನ ಹಚ್ಚಿ, ಹಾಗೆಯೇ ತುಳಸಿ ಕೂಡ ನೀವು ಪೂಜೆನ ಮಾಡ್ಕೊಳ್ಬೇಕಾಗುತ್ತೆ, ಸರಿನಾ? ಈ ರೀತಿ ನೀವು ಮಾಡ್ಕೊಂಡು ಬನ್ನಿ, ನಿಜವಾಗ್ಲೂ ನಿಮ್ಮ ಬಡತನ ಅನ್ನೋದು ದೂರ ಆಗೇ ಆಗುತ್ತೆ, ಓಕೆನಾ? ಓಕೆ ಗೈಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ನ ಕೊಡಿ, ಸರಿನಾ? ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದೇ ರೀತಿ ನನಗೇನು ಗೊತ್ತು ಅದನ್ನು ನಿಮಗೆ ವಿಡಿಯೋನ ಮಾಡಿ ಹಾಕ್ತಾ ಇರ್ತೀನಿ. ಈ 4, 5, 6 ನಂಬರ್, ಏಂಜಲ್ ನಂಬರ್ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ನೀವೇನೇನು ಅನ್ಕೋತೀರೋ ಎಲ್ಲ ಕೂಡ ನಿಮಗೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್, ಓಕೆನಾ? ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ಲಿ, ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಈ ಏಂಜಲ್ ನಂಬರ್ 4, 5, 6 ಅಂತ ಬರೆಯೋದನ್ನ ಮರಿಬೇಡಿ, ಸರಿನಾ? ದೇವರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ನಾನು ಕೂಡ ನಂಬಿದ್ದೀನಿ. ಹಾಗೆಯೇ ನೀವು ಕೂಡ ಈ ರೀತಿ ನಂಬಿಕೊಂಡು ನಂಬಿಕೆಯಿಂದ ಕೆಲವೊಂದು ತಂತ್ರಗಳ ಪರಿಹಾರಗಳನ್ನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.